ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು, ಕ್ರಿಮಿಗೆ ಹಸಿವುಂಟು ಇನಿತು ಬೆದಕಾಟವುಂಟು ಅಮಿತ ಸಂತತಿಯುಂಟು ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ. ಸೊ ಇಲ್ಲಿ ವರ್ಗೀಕರಣವನ್ನು ಕುರಿತು ನಾವು ಮಾತಾಡ್ತಾ ಇದ್ವಿ. ನಮಗೆ ಸಾಧಾರಣವಾಗಿ ಯಾವುದು ತುಂಬ ಇಂಪ್ರೆಸಿವ್, ನಮ್ಮ ಮೇಲೆ ತುಂಬ ಪ್ರಭಾವ ಯಾವುದು ಬೀರುತ್ತಪ್ಪ ಅಂತಂದರೆ, ಯಾವುದು ಗಾತ್ರದಲ್ಲಿ ದೊಡ್ಡದೋ ಅದು ಬಹಳ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮಲ್ಲಿ ಇಂಗ್ಲೀಷ್ನಲ್ಲೊಂದು ಇದು ಹೇಳ್ತಾರಲ್ಲ, ಅದು ಬಿಗ್ ಈಸ್ ಬ್ಯೂಟಿಫುಲ್ ಅಂತ. ಯಾವುದು ದೊಡ್ಡದಾಗಿದೆಯೋ ಅದು ಚೆನ್ನಾಗಿದೆ ಅಂತ. ಒಂದು ಚಿಕ್ಕ ಮನೆ, ಅದು ಚೆನ್ನಾಗಿಲ್ಲ, ಮನೆ ದೊಡ್ಡದಾಗಿರಬೇಕು. ಒಂದು ಚಿಕ್ಕ ಜಮೀನು, ಅದು ಸಾಕಾಗಲ್ಲ, ದೊಡ್ಡದಾಗಿರಬೇಕು. ಒಂದು ಗಾಡಿ, ಚಿಕ್ಕ ಗಾಡಿ, ಅದೇನು ಪ್ರಯೋಜನ ಇಲ್ಲ, ದೊಡ್ಡದಾಗಿರಬೇಕು. ಸೊ ಈ ದೊಡ್ಡದರ ಹಿಂದೆ ಬೀಳೋವಂಥ ಚಾಳಿ ನಮ್ಮೆಲ್ಲರಲ್ಲೂ ಇರುತ್ತೆ. ಸೊ ಅಂತಹ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಹಿಮಾಲಯ ಪರ್ವತವನ್ನು ನೋಡ್ದ ಅಂತ ಅನ್ಕೊಳ್ಳೋಣ. ಹಿಮಾಲಯ ಪರ್ವತವನ್ನು ನೋಡ್ತಾ ನಿಂತಿದ್ದಾನೆ, ಅವನ ಕಾಲ್ಗೇನೋ ಕಚ್ಚಿತು. ಅದೇನಪ್ಪ ಅಂತ ನೋಡಿದ್ರೆ ಇರುವೆ. ಸೊ ಇವಾಗ ಎರಡನ್ನೂ ಏಕಕಾಲಕ್ಕೆ ನೋಡ್ತಿದ್ದಾನೆ. ದೊಡ್ಡ ಹಿಮಾಲಯ ಪರ್ವತವನ್ನು ನೋಡ್ತಿದ್ದಾನೆ, ಕಾಲ್ ಪಕ್ಕದಲ್ಲಿ ಒಂದು ಸಣ್ಣ ಇರುವೆನೂ ನೋಡ್ತಾ ಇದ್ದಾನೆ. ಸಾಧಾರಣವಾಗಿ ಅವನಿಗೇನು ಅನ್ನಿಸ್ಬೇಕು, ಇರುವೆ ಏನು ಮಹಾ, ಅಲ್ಲಿ ನೋಡಲ್ಲಿ ಹಿಮಾಲಯ ಅದು ದೊಡ್ಡದು, ಇದೇನು ಮಹಾ ಅಂತ. ಸೊ ಹಾಗೆ ಹಿಮಗಿರಿಯನ್ನು ನೋಡಿದ ನಂತರ ಇರುವೆಯ ಏನು ಮಹಾತ್ಮೆ ಅದರದು, ಏನಿಲ್ಲ, ಕಶ್ಚಿತ್ ಒಂದು ಸಣ್ಣ ಇರುವೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಗಣನೆ ಆ ಥರ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಗಣನೆಗೆ ಆಧಾರವೇ ತಪ್ಪು ಅಂತ ಡಿವಿಜಿ ನಮಗೆ ಮತ್ತೆ ಇಲ್ಲಿ ಎಚ್ಚರವನ್ನು ಕೊಡ್ತಾ ಇದ್ದಾರೆ. ದೊಡ್ಡದು ಒಂದು ಮಾತ್ರಕ್ಕೆ ಯಾವುದೋ ಒಂದು ಬಹಳ ಚೆನ್ನಾಗಿದೆ ಅಂತೇನಲ್ಲ, ಚಿಕ್ಕದರಲ್ಲಿರುವಂಥ ವಿಶೇಷತೆಗಳನ್ನು ನೀನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದೀಯಾ ನೋಡು, ಇದು ಎಚ್ಚರಿಕೆಯ ಗಂಟೆ. ಹಾಗಾದರೆ ಆ ಸಣ್ಣದಾಗಿರೋಂಥ ಕ್ರಿಮಿಗೆ ಏನಿದೆಯಪ್ಪ ಮಹಾ ವ್ಯತ್ಯಾಸ, ಏನು ಮಹಾ ಅದರಲ್ಲಿದೆ ಅಂತಂದರೆ ಯೋಚನೆ ಮಾಡು. ಕ್ರಿಮಿಗೆ ಹಸುವಾಗುತ್ತೆ, ಅದು ಊಟ ಮಾಡಬೇಕು ಅನ್ಸುತ್ತೆ ಅದಕ್ಕೆ. ಆದರೆ ಹಿಮಾಲಯಕ್ಕೆ ಏನಾದರೂ ಆ ಥರ ಭಾವನೆ ಇದೆಯಾ? ಯಾವ ಭಾವನೆಯೂ ಇಲ್ಲ. ಹಸಿವು ಅನ್ನುವಂಥದ್ದು ಇಲ್ಲಿ ಹೇಗೇನು ಸಾಂಕೇತಿಕ ಒಂದು ಭಾವ. ಹಸಿವು ಅನ್ನೋ ರೀತಿಯಲ್ಲೇ ದಾಹ, ನೀರು ಕುಡಿಬೇಕು ಅನಿಸುತ್ತೆ, ಅಥವಾ ಯಾವುದೋ ಒಂದು ವಸ್ತು ಬೇಕು ಅನ್ಸುತ್ತೆ, ವಸ್ತುವಿನ ಹಸಿವಾಗುತ್ತೆ, ಒಂದು ಬಾಂಧವ್ಯದ ಹಸಿವಾಗುತ್ತೆ, ಸ್ನೇಹದ ಹಸಿವಾಗುತ್ತೆ, ಯಾವುದೋ ಒಂದು ರೀತಿಯ ಹಸಿವಾಗುತ್ತೆ. ನನಗಿದು ಬೇಕು, ಇದು ಬೇಡ, ಬೇಕು ಬೇಡಗಳು ನಮ್ಮಲ್ಲಿ ಬರುತ್ತೆ. ಭಾವನಾತ್ಮಕವಾಗಿ ನಾನು ಸ್ಪಂದಿಸಬಲ್ಲೆ. ಹಿಮಾಲಯ ದೊಡ್ಡದಿರ್ಬೋದು, ಅದಕ್ಕೇನಾದರೂ ಭಾವನೆ ಇದೆಯಾ? ಇಲ್ಲ. ಅದಕ್ಕೆ ತಕ್ಕಂತೆ ಬೆದಕಾಟ ಉಂಟು. ನನಗೆ ಹಸು ಬಂತು ಅಂತಂದರೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನು ಅಲ್ಲಿ ಇಲ್ಲಿ ಓಡಾಡ್ತೀನಿ, ನನಗೆ ಬೇಕಾದಂಥ ಆಹಾರವನ್ನು ನಾನು ಹುಡುಕ್ತೀನಿ. ನನಗೆ ಯಾವುದೋ ಸ್ನೇಹ ಬೇಕು, ಸಂಬಂಧ ಬೇಕು ಅಂತಂದರೆ ಇನ್ನೊಬ್ಬರ ಜೊತೆ ನಾನು ಮಾತಾಡ್ತೀನಿ. ಆ ರೀತಿಯಲ್ಲಿ ನನ್ನ ಸಂಬಂಧದ ಹಸಿವನ್ನು ನಾನು ನೀಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿಗೆ ನಿಲ್ತಾ ಅಂತಂದರೆ ಹಿಮಗಿರಿ ಏನೋ ದೊಡ್ಡದಿರ್ಬೋದಪ್ಪ, ಆದರೆ ಇರುವೆಗೆ ಸಂತತಿಯುಂಟು. ಆ ಸಂತತಿ ಎಂಥದ್ದು? ಅಮಿತ ಸಂತತಿ. ಅದರ ಅಪ್ಪ, ತಾತ, ಮುತ್ತಾತ, ಹಾಗೆ ಹಿಂದಕ್ಕೆ ಹೋಗ್ತಾ ಹೋದರೆ ಎಷ್ಟು ಸಂತತಿ, ಎಷ್ಟು ತಲೆಮಾರು, ಲೆಕ್ಕವೇ ಇಲ್ಲ. ಆ ಲೆಕ್ಕವೇ ಇಲ್ಲದೆ ಇರೋದರ ಕಾಲ ಗಣನೆಯನ್ನು ನಾವು ಮಾಡಿದಾಗ ಹಿಮಾಲಯ ಎಷ್ಟು ಹಳೆಯದೋ ಇರುವೆಯ ಸಂತತಿಯೂ ಕೂಡ ಅಷ್ಟೇ ಹಳೆಯದು. ಸೊ ಹಾಗೆ ಇವಾಗ ಕಣ್ಣಿಗೆ ಇಷ್ಟೇ ಕಾಣುವಂಥ ಇರುವೆಯನ್ನು ನೀನು ಇದೇನು ಮಹಾ
ಅಂತ ಅನ್ನಕ್ಕಾಗಲ್ಲ. ಯಾಕೆಂದರೆ ಇರುವೆಗೆ ತನ್ನದೇ ಆದಂತಹ ವಿಶೇಷತೆ ಇದೆ. ಆ ವಿಶೇಷತೆ ಹಿಮಾಲಯಕ್ಕಿಲ್ಲ. ಹಾಗಾಗಿ ನೀನು ಕ್ರಿಮಿ ಪಂಕ್ತಿಯನ್ನು, ಇರುವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜೀವರಾಶಿಗಳು ಇಷ್ಟಿಷ್ಟೇ ಇರ್ತವೆ, ಅವುಗಳನ್ನು ಚಿಕ್ಕದು ಅಂತ ಹೆಂಗಪ್ಪ ಹೇಳ್ತಿದ್ದೀ? ನಿನ್ನ ಗಣನೆ ಏನು? ಅಳತೆ, ಸೈಜು, ಇದಿಷ್ಟು ಮಿಲಿಮೀಟ್ರ್ ಇದೆ, ಅದಷ್ಟು ಕಿಲೋಮೀಟ್ರ್ ಇದೆ ಅಲ್ವಾ? ಸೊ ಹಾಗೆ ಅದೊಂದರಿಂದನೇ ನೀನು ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದೇ ಒಂದು ಮಾಪನದಿಂದ ದೊಡ್ಡದು ಚಿಕ್ಕದು, ಒಳ್ಳೆಯದು ಕೆಟ್ಟದ್ದು, ಹಿರಿದು ಕಿರಿದು ಅಂತ ಅನ್ನಕ್ಕೆ ಹೋಗಬೇಡ ಅಂತ. ನಾವು ಜೀವನದಲ್ಲಿ ಅನೇಕ ಸರ್ತಿ ಮಾಡೋವಂಥ ತಪ್ಪು ಇದೇನೆ. ಯಾರೋ ಒಬ್ಬರು ಬಹಳ ಸಾಹುಕಾರರಿದ್ದಾರೆ ಅಂದ ಮಾತ್ರಕ್ಕೆ ಅವರೇ ದೊಡ್ಡವರು ಸಮಾಜದಲ್ಲಿ ಅಂತ ಅಂದ್ಕೊಳ್ಳೋವಂಥದ್ದು ನಾವು ಮಾಡೋ ತಪ್ಪು ಅಲ್ವಾ? ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ ಅಂತ ಹಳೇ ಕಾಲದ ಒಂದು ಸುಭಾಷಿತ. ಅಂದ್ರೇನು, ಎಲ್ಲ ಗುಣಗಳು ಕೂಡ ಒಳ್ಳೆ ಗುಣಗಳು, ಎಲ್ಲ ಗುಣಗಳು ಕೂಡ ಯಾರಲ್ಲಿ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಕಾಂಚನ, ಯಾರಲ್ಲಿ ಹೆಚ್ಚಿನ ಚಿನ್ನ ಇದೆಯೋ, ಯಾರು ಸಾಹುಕಾರರೋ ಅವರನ್ನೇ ನಾವೇನು ಅಂದ್ಕೊಳ್ತೀವಿ, ಓ ಇವರೇ ಒಳ್ಳೆಯವರಪ್ಪ ಅಂತ. ಸೊ ಅವ್ರ ಹಿಂದೆ ಒಂದಷ್ಟು ಜನ ಹಿಂಪಾಲಕರು ಇರೋದನ್ನು ನಾವು ನೋಡ್ತೀವಲ್ಲ. ಸೊ ಅವರ ಗಣನೆ ಹೇಗಪ್ಪ ಅಂತಂದರೆ, ಹಿಮಾಲಯವನ್ನು ನೋಡಿ ದೊಡ್ಡದು ಅಂದ್ಕೊಂಡು ಕ್ರಿಮಿ ಪಂಕ್ತಿಯನ್ನು ಮೂಲೆ ಗುಂಪು ಮಾಡುವಂಥ ಬುದ್ಧಿಯ ಜನ ಅವರು. ನಮಗೆ ಬೇಕಾಗಿರೋದು ಅದಲ್ಲ. ನಮಗೆ ಬೇಕಾಗಿರೋದು ಕ್ರಿಮಿ ಪಂಕ್ತಿಯಲ್ಲೂ ಕೂಡ ವಿಶೇಷವಾದಂಥ ಶಕ್ತಿ ಇದೆ ಅಂತ ಗುರುತಿಸುವ ಮನೋಭಾವ ನಮ್ಮಲ್ಲಿರಬೇಕು. ಸೊ ಯಾರೋ ಒಬ್ಬರು ಬಡವರಿದ್ದರೂ ಕೂಡ ಆ ಐಶ್ವರ್ಯದಲ್ಲಿ ಬಡವನಾಗಿರೋವಂಥವನು ಗುಣದಲ್ಲಿ ಹೇಗಿದ್ದಾನೆ ಅಂತ ನಾವು ನೋಡಬೇಕು. ಗುಣದಲ್ಲಿ ಅವನು ಶ್ರೀಮಂತನಾಗಿರ್ಬೋದು, ಸಂಪತ್ತಿನಲ್ಲಿ ಶ್ರೀಮಂತನಾಗಿರುವಂಥವನು ಗುಣದಲ್ಲಿ ಬಡವನಾಗಿರಬಹುದು. ಸೊ ಹಾಗೆ ಗಣನೆ ಏಕಮುಖೀಯವಾಗಿದ್ದಾಗ ನಮಗೆ ನಿಜವಾದಂತಹ ಮೌಲ್ಯದ ಅರ್ಥ ನಮಗಾಗೋದಿಲ್ಲ. ನಾವು ಹಿಂದೆ ಇದನ್ನು ನೋಡಿದ್ವಿ, ಲೌಕಿಕದ ಮೌಲ್ಯ, ಅಲೌಕಿಕದ ನಾಣ್ಯ ಅಂತ. ಸೊ ಹಾಗೆ ನಾವು ಯಾವ ರೀತಿಯ ಮಾಪಕಗಳನ್ನು ಬಳಸ್ತೀವಿ ಜೀವನದಲ್ಲಿ ಅನ್ನೋಂಥದ್ದು ಮುಖ್ಯ. ಸ್ಥಾವಿರ ಅಳ್ಳಾಡದೇ ಇರುವಂತಹ ದೊಡ್ಡದಾದಂತಹ ಒಂದು ಹಿಮಾಲಯ ಪರ್ವತಕ್ಕೂ ಜೀವ ಚೈತನ್ಯ ಇರುವಂತಹ ಒಂದು ಸಣ್ಣ ಕ್ರಿಮಿಗೂ ನಾವು ತಾಳೆ ಹಾಕಿ ನೋಡಬೇಕಾದ್ರೆ ಏಕಮುಖೀಯವಾದಂಥ ಮೆಷರ್ಮೆಂಟ್ ಇಟ್ಕೊಳ್ಳೋಕ್ಕಾಗಲ್ಲ, ಒಂದೇ ಮೆಷರ್ಮೆಂಟ್ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆ? ಹಿಮಾಲಯಕ್ಕೆ ತನ್ನದೇ ಶಕ್ತಿ ಇದೆ, ಕ್ರಿಮಿಗೆ ತನ್ನದೇ ಶಕ್ತಿ ಇದೆ. ಸೊ ಆ ಶಕ್ತಿಯ ಹಿನ್ನೆಲೆಯಲ್ಲಿ ನಾವು ಸರಿ ತಪ್ಪುಗಳನ್ನಾಗಲಿ ಉತ್ತಮ ಅಧಮಗಳನ್ನಾಗಲಿ ನಾವು ನೋಡಬೇಕೇ ಹೊರತು ನೇರವಾಗಿ ನೋಡೋವಂಥದ್ದಲ್ಲ. ವಿ ಕೆನಾಟ್ ಕಂಪೇರ್ ಆರೆಂಜಸ್ ಆ್ಯಂಡ್ ಆ್ಯಪಲ್ಸ್ ಅಂತ ಒಂದು ಇಂಗ್ಲೀಷ್ನಲ್ಲಿ ನಾಣ್ಣುಡಿ ಇದೆ. ಒಂದು ಆ್ಯಪಲ್ ಒಳ್ಳೆಯದಾ ಅಥವಾ ಕಿತ್ತಲೆ ಹಣ್ಣು ಒಳ್ಳೆಯದಾ ಅಂತ ನಾವು ಹೆಂಗೆ ತೀರ್ಮಾನ ಮಾಡೋದಕ್ಕೆ ಸಾಧ್ಯ? ಯಾಕೆಂದರೆ ಆ್ಯಪಲ್ಲಿನ ಗುಣ ಆ್ಯಪಲ್ಗೆ, ಕಿತ್ತಲೆ ಹಣ್ಣಿನ ಗುಣ ಕಿತ್ತಲೆ ಹಣ್ಣಿಗೆ. ಇದಕ್ಕಿಂತ ಅದು ಒಳ್ಳೆಯದು ಅಂತ ಅನ್ಬೇಕಾದ್ರೆ ನನ್ನ ಆಂತರಿಕವಾದಂತಹ ಕೆಲವು ಪೂರ್ವಾಗ್ರಹಗಳ ಮೇಲೆ ನಾನು ಇದು ಸರಿ, ಅದು ತಪ್ಪು, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಇರ್ತೀನಿ. ಮೂಲಭೂತವಾಗಿ ಅದು ಸರಿ, ಇದು ತಪ್ಪುಗಳು ಇರಲ್ಲ ಅಲ್ಲಿ. ಸೊ ಅದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಈಗ ದೊಡ್ಡದಾಗಿದೆ ಅನ್ನೋದರ ಒಂದೇ ಕಾರಣಕ್ಕೆ ಅದು ಸರಿ ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಬೇರೆ ಅನೇಕ ಗುಣಗಳನ್ನು ಆರೋಪಿಸಿ ನೋಡಿ ಯಾವುದು ನಿಜಕ್ಕೂ ಗೌರವಾರ್ಹವೋ ಅದಕ್ಕೆ ನಾವು ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15